ನಾವು ಗೋಶಾಲಾ ವಿಸಿಟ್ ಮಾಡ್ತಾ ಇದ್ದೀವಿ. The laddus. Guys, look at this. These are bones, I guess. I just love girls like you who are so active. ನಮ್ಮ ಫ್ಯಾಮಿಲಿಯಲ್ಲಿ ಟಾಲೆಸ್ಟ್ ಮ್ಯಾನ್, ಲೈಕ್ ಪ್ರೊಟೆಕ್ಟರ್ ಆಫ್ ಕೌಸ್ ಅಂತ. ಆನಿಮಲ್ ಲವರ್ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್. ಸೊ ಇವತ್ತಿನ ವ್ಲಾಗ್ ನಾನು ಯಾಕೆ ಶುರು ಮಾಡ್ತಾ ಇದ್ದೀನಿ ಅಂತಂದರೆ, ಜಸ್ಟ್ ಒಂದು ಕ್ಯಾಶುವಲ್ ವ್ಲಾಗ್, ಅಂದರೆ ಒಂದು ಡೈಲಿ ವ್ಲಾಗ್ ಥರ ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ನಾವು ಗೋಶಾಲಾ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ನಾನು ಇಲ್ಲೊಂದು ವಿಡಿಯೋ ಹಾಕಿರ್ತೀನಿ ನಿಮಗೆ, ಸೊ ನೋಡ್ಬೋದು. ಆ ವಿಡಿಯೋಗೆ ಬಂದ್ಬಿಟ್ಟು ತುಂಬ ಜನ ಕ್ವೆಶ್ಚನ್ಸ್ ಎಲ್ಲ ಕೇಳಿದ್ರಿ. ಆ ಕ್ವೆಶ್ಚನ್ಸ್ಗೆಲ್ಲ ಆನ್ಸರ್ ನಾನು ಗೋಶಾಲಾಗೆ ಹೋಗಿನೇ ಆನ್ಸರ್ ಮಾಡ್ತೀನಿ. ಸೊ ಈ ಗೋಶಾಲಾಗೆ ಬಂದ್ಬಿಟ್ಟು ಲೈಕ್ ನಾವು ಪ್ರತಿ ತಿಂಗಳು ಹೋಗ್ತೀವಿ. ಅಂದರೆ ಆ ಗೋಶಾಲಾಗೆ ಹೋದರೆ ಏನೋ ಒಂದು ಸ್ವಲ್ಪ ಮನಃಶಾಂತಿ, ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರುತ್ತೆ ಗೈಸ್. ಏನೇ ಒಂದು ಸ್ಟ್ರೆಸ್ ಇದ್ರೂ ಅಲ್ಲಿ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ ತಕ್ಷಣ ಎಲ್ಲನೂ ಲೈಕ್ ತುಂಬ ಪೀಸಾಗಿ ಕಾಮಾಗಿ ಇದ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಪ್ರತಿ ತಿಂಗಳು ಲೈಕ್ ನಾವು ಇದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಆ ಪ್ರಾಣಿಗಳನ್ನ ನೋಡ್ತಾ ಲೈಕ್ ಇರೋದೇನೆ ಒಂದು ಸ್ವಲ್ಪ ಚಂದ ಗೈಸ್. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಆಲ್ರೆಡಿ ಟೈಮ್ 11:50 ಆಗಿದೆ ಗೈಸ್. ಇನ್ನೊಂದು ಸ್ವಲ್ಪ ಜಾಸ್ತಿ ಲೇಟ್ ಮಾಡಿಬಿಟ್ರೆ ತುಂಬ ಬಿಸಿಲಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ತಡ ಮಾಡೋದು ಬೇಡ. ಕಮ್ ಲೆಟ್ಸ್ ಗೋ. ಇವಾಗ ನಾವು ಬೆಲ್ಲ ಇಸ್ಕೊಂಡು ಹೋಗೋಣ. ಸೊ ಇವತ್ತು ನಾನು ಹಸುಗೆ ಬೆಲ್ಲ ಆ್ಯಂಡ್ ಮನೇಲಿ ಕೂಡ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು. ಸೊ ಅದಕ್ಕೋಸ್ಕರ ಫ್ರೂಟ್ಸ್ ಅಲಾಂಗ್ ವಿತ್ ಬೆಲ್ಲ ಎಲ್ಲ ಕೊಡೋಣ ಅಂತ ಈ ಪ್ರೊವಿಷನ್ ಸ್ಟೋರಿಗೆ ಬಂದಿದ್ದೀನಿ. ಸೊ ಕಮ್ ಲೆಟ್ಸ್ ಗೋ. ಕೊಡಿ ಬ್ರೋ, 3 kg ಕೊಡಿ ಬೆಲ್ಲ. ಹಾಂ, 3 kg ಆಗಿದೆ. ಥ್ಯಾಂಕ್ ಯು. 3 kg ಆಗೋಷ್ಟು ಬೆಲ್ಲ ಇಸ್ಕೊಂಡಿದ್ದೀವಿ. ಇದನ್ನು ಅವ್ರು ಬ್ರೇಕ್ ಮಾಡೋದಕ್ಕಾಗಿಲ್ಲ, ಏನಕ್ಕಂದರೆ ಅವ್ರ ಹತ್ರ ಇದು ಸ್ಟಿಕ್ ಇರಲಿಲ್ವಂತೆ ಗೈಸ್. ಅಲ್ಲಿ ಹೋಗಿ ಗೋಶಾಲಾ ಅವರೇನೆ ಸ್ಮಾಲ್ ಪೀಸ್ ಆಗಿ ಬ್ರೇಕ್ ಮಾಡಿಕೊಡ್ತಾರೆ. ಸೊ ಬನ್ನಿ, ತಡ ಮಾಡೋದು ಬೇಡ, ಲೆಟ್ಸ್ ಕೀಪ್ ಗೋಯಿಂಗ್. ಕೋರ್ಮಂಗ್ಲಲ್ಲಿರೋ ಅಖಿಲ ಕರ್ನಾಟಕ ಪ್ರಾಣಿ ದಯಾ ಸಂಘ ಗೋಶಾಲಾ. ಕಮ್ ಲೆಟ್ಸ್ ಗೋ. ಸೊ ನಾವಿಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗೆನೆ ನಮಗೆ ಕೃಷ್ಣನ ದರ್ಶನ ಆಗುತ್ತೆ ಗೈಸ್. ಸೊ ಏನಕ್ಕೋಸ್ಕರ ಕೃಷ್ಣ ಇಟ್ಟಿರೋದು ಅಂದರೆ, ಫಸ್ಟ್ ಆಫ್ ಆಲ್ ಕೃಷ್ಣ ಸಿಂಬಲೈಸ್ ಗೋಪಾಲ. ಸೊ ಗೋಪಾಲ ಅಂದರೆ ಏನು, ಲೈಕ್ ಪ್ರೊಟೆಕ್ಟರ್ ಆಫ್ ಕೌಸ್ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಕೃಷ್ಣನ ದರ್ಶನ ಮಾಡಿಕೊಂಡು ಆಮೇಲೆ ನಮ್ಮ ಆಫರಿಂಗ್ಸ್ ಏನೇ ಇದ್ರೂ ಕೌಸ್ಗೆ ಕೊಡೋದಕ್ಕೆ ಹೋಗೋಣ. ಸೊ ಕಮ್ ಲೆಟ್ಸ್ ಗೋ. ಇವಾಗ ಫಸ್ಟ್ ನಾನು ನಿಮಗೆ ನನ್ನ ಫೇವ್ರೆಟ್ ಕೌಸ್ನೆಲ್ಲ ತೋರಿಸ್ತೀನಿ. ಹಸುಗಳು, ಸಾರಿ. ಅನ್ಫಾರ್ಚುನೇಟ್ಲಿ ನಾವು ತಂದಿದ್ದು ಬೆಲ್ಲ ಬಂದ್ಬಿಟ್ಟು ಇವಾಗ ಸಡನ್ ಆಗಿ ರೂಲ್ಸ್ ಚೇಂಜ್ ಮಾಡಿದ್ದಾರೆ ಗೈಸ್. ಅಂದರೆ ಬೆಲ್ಲ ಎಲ್ಲ ಕೊಡಬಾರ್ದು, ಏನಕ್ಕಂದರೆ ಹಸುಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಸೊ ನಾವೇನು ಮಾಡಿದ್ದೀವಿ, ಬೆಲ್ಲ ಬಂದ್ಬಿಟ್ಟು ಆಫೀಸಲ್ಲಿ ಕೊಟ್ಬಿಟ್ಟಿದ್ದೀವಿ. ಸೊ ದ್ಯಾಟ್ ಅವರು ಲೈಕ್ ಹಸುಗಳಿಗೆ ಲೈಕ್ ಈ ಬೂಸ ಕೊಡ್ತಾರೆ ಅಂತಾರಲ್ಲ, ಅದರಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ದೇ ಮೇಕ್ ಇಟ್ ಆಸ್ ಅ ಲಡ್ಡು ಥರ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಬೆಲ್ಲ ಅಲ್ಲೇ ಇಟ್ಟಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಲೈಕ್ 1300 ಅಷ್ಟು ಹಸುಗಳಿದ್ದಾವೆ ಸದ್ಯಕ್ಕೆ. ಅಂದರೆ ದ ಲಡ್ಡೂಸ್ ಅಂದರೆ ಹಸುಗಳು ಕೊಡೋವಂಥ ಲಡ್ಡು. ಇದರಲ್ಲಿ ಬಂದ್ಬಿಟ್ಟು ಬೆಲ್ಲ ಮಿಕ್ಸ್ ಮಾಡಿರ್ತಾರೆ ಅಲ್ವಾ. ಸೊ ಬೆಲ್ಲ ಮಿಕ್ಸ್ ಮಾಡಿರ್ತಾರೆ. ಡೈರೆಕ್ಟ್ ಬೆಲ್ಲ ಕೊಡೋ ಬದಲು ಲೈಕ್ ಈ ರೀತಿ ಮಾಡಿ ಹಸುಗಳಿಗೆ ಕೊಡ್ತಾರೆ. ಸೊ ನಾನು ಒಂದಿಷ್ಟು ಈಸ್ಕೊಂಡಿದ್ದೀನಿ, ಬೆಲ್ಲ ಬದಲು ಇದನ್ನು ಕೊಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಮನೇಲಿ ತಂದಿರೋಂಥ ಫ್ರೂಟ್ಸ್ ಎಲ್ಲ ಇದ್ದಾವೆ. ಸೊ ಅದನ್ನೆಲ್ಲ ಕೊಡು. ಆ್ಯಂಡ್ ಇಲ್ಲಿ ಲೈಕ್ ಇನ್ನೂ ಏನೇನು ಕೊಡ್ಬೋದು ಅಂತ ಅಂದರೆ, ಇದು ಕೊತ್ತಂಬರಿ, ಆಮೇಲೆ ಸೌತೆಕಾಯಿ ಎಲ್ಲ ಬರುತ್ತಲ್ಲ, ಲೈಕ್ ಎನಿ ಸೊಪ್ಪಾಗಿರ್ಬೋದು, ಸೊಪ್ಪುಗಳು, ಗ್ರೀನ್ಸ್, ಎನಿ ಗ್ರೀನ್ಸ್ ಎಲ್ಲ ಕೊಡ್ಬೋದು. ಆ್ಯಂಡ್ ವಾಟ್ ಎಲ್ಸ್, ಕ್ಯಾರೆಟ್ ಕೊಡ್ಬೋದು ಅಂತ ಹೇಳಿದ್ರು. ಸೊ ಇವಾಗ ಕೊಡೋದಕ್ಕೆ ಶುರು ಮಾಡೋಣ. ಏನು ಮಾಡಲ್ಲ, ಫಸ್ಟ್ ಬೋನಿಗೆ ಕುದುರೆ ಆಯ್ತು. ಸೊ ಈ ಥರ ಲೈಕ್ ಸ್ಮಾಲ್ ಪೀಸಸ್ ಮಾಡಿಬಿಟ್ಟು ಕೊಡೋಣ.
ತಿಂಗಳು ಬರ್ತೀವಲ್ಲ ಕೊಟ್ಟಿ ಅಭ್ಯಾಸ ಆಗ್ಬಿಟ್ಟು ಇದುಗಳು ನಾಲ್ಗೆ ಇದು ಮಾಡಿದ್ರೆ ನಮ್ಗೇನ್ ಭಯನೇ ಆಗ್ತಲ್ಲ. Wait a minute. ಸೋ ಸ್ಯಾಡ್. ಬೆಳಗ್ಗೆಯಿಂದ ಏನು ಕೊಟ್ಟಿರ್ಲಿಲ್ಲ, ಅದಕ್ಕೆ ದೇ ಆರ್ ಲೈಕ್ ವೆರಿ ಹಂಗ್ರಿ. ಹೊಟ್ಟೆ ಹಸ್ಕೊಬಿಟ್ಟಿದೆ. ಒಂದು ಸ್ವಲ್ಪ ಸಾಕಾಯ್ತು. ಇನ್ನೂ ಒಂದು 3 ಲಡ್ಡೂಸ್ ಇದೆ, ನನ್ನ ತಂಗಿ ಕೊಡ್ತಾಳಂತೆ. ಸೊ ಟೇಕ್ ಇಟ್ ಗೋ, ಯು ಕ್ಯಾನ್ ಗಿವ್. ಇಲ್ಲಿ ಒಂದು ಸ್ವಲ್ಪ ಫ್ರೂಟ್ಸ್ ಇದೆಯಲ್ಲ, ಸೊ ಫ್ರೂಟ್ಸ್ನ ಕೊಟ್ಟುಬಿಡೋಣ ಅಷ್ಟೇ. ಬಿಟ್ಟು ನಾವು ಇದು ಮೂಸಂಬಿ ಎಲ್ಲ ಕೊಡೋದಕ್ಕಾಗಿಲ್ಲ ಇಲ್ಲ ಹಸುಗಳಿಗೆ, ಅದಕ್ಕೆ ಇಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳೆಲ್ಲ ಇದ್ದಲ್ಲ, ಸೊ ಅವ್ರಿಗೆ ಕೊಟ್ಟಿದ್ದೀವಿ. ಹಾಯ್ ಅನ್ಮನೆ. ಹಾಯ್, ಏನು ನಿನ್ನ ಹೆಸರು? ಚೈತ್ರ. ಚೆನ್ನಾಗಿದೆಯಾ ಮೂಸಂಬಿ? ನಿನ್ನ ಹೆಸರು? ಬಸವರಾಜ್. ಏನು ಓದ್ತಾ ಇದ್ದೀರಾ ಎಲ್ಲರೂ? ಏನು ಓದ್ತಾ ಇದೆಯಾ? ಎಷ್ಟನೇ ಕ್ಲಾಸು? 1ನೇ ಕ್ಲಾಸ್. ಹಬ್ಬ ಕ್ಯೂಟಿ. ತಿನ್ನು. ಈ ಕಡೆ ಎಲ್ಲ ಹಸುಗಳಿದ್ರೆ, ಇನ್ನು ಈ ಕಡೆ ಬಂದರೆ ಇಲ್ಲಿ ಬರೀ ಎಮ್ಮೆಗಳಿರ್ತವೆ. ಇನ್ನು ಈ ಕಡೆ ಬಂದರೆ, ಅಂದರೆ ನಾನು ಹೇಳಿದ್ನಲ್ಲ ಲೈಕ್ 1300 ಆಗೋಷ್ಟು ಹಸುಗಳಿದ್ದಾವೆ. ಸೊ ಇನ್ನು ಈ ಕಡೆ ಸೈಡ್ ಬಂದರೆ ಇನ್ನೂ ಬಹಳಷ್ಟು ಹಸುಗಳು ಕಾಣಿಸ್ತವೆ. ಎಲ್ಲಾನು ಲೈಕ್ ಇಲ್ಲಿ ಹಸುಗಳಿಗೆ ಕೊಟ್ಟಿದ್ದಾಯಿತು. ಕೊಟ್ಟಾದ್ಮೇಲೇನು ಇನ್ನೂ ಒಂದು ಸ್ವಲ್ಪ ಇಲ್ಲೇ ಇರಬೇಕು ಅನಿಸುತ್ತೆ ಗೈಸ್, ಬಿಕಾಸ್ ಐ ಲವ್ ಸ್ಪೆಂಡಿಂಗ್ ಟೈಮ್. ನಾನೊಂಥರ ಆ್ಯನಿಮಲ್ ಲವರ್ ಗೈಸ್. ಸೊ ಅದಕ್ಕೆ ಐ ಜಸ್ಟ್ ಲವ್ ಸ್ಟೇಯಿಂಗ್. ಏನೋ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರುತ್ತೆ. ತಿರ್ಗಾ ಇವಾಗ ನೆಕ್ಸ್ಟ್ ನಾವು ಮಕರ ಸಂಕ್ರಾಂತಿಗೆ ಬರಲೇಬೇಕು. ಮುಂಚೆ ಬಂದುಬಿಟ್ಟು ಸಂಕ್ರಾಂತಿ ಟೈಮಲ್ಲಿ ಯೂಶ್ವಲಿ ಇದು ಕೊಡ್ತಿದ್ವಿ, ಅಂದರೆ ಸ್ವೀಟ್ ಪೊಂಗಲ್ ಎಲ್ಲ ಕೊಡ್ತಾಯಿದ್ವಿ. ಇವಾಗ ಬಂದುಬಿಟ್ಟು ಏನೋ ತುಂಬಾ ಲೈಕ್ ಡೈಜೆಷನ್ ಪ್ರಾಬ್ಲಮ್ ಆಗ್ತಾಯಿತ್ತಂತೆ ಇಲ್ಲಿರೋ ಹಸುಗಳಿಗೆಲ್ಲ. ಸೊ ಅದರಿಂದ ಒಂದು ಸ್ವಲ್ಪ ಲಿಮಿಟೆಡಲ್ಲಿ ತರಂಗಿದ್ರೂ ಲೈಕ್ ಸ್ವೀಟ್ ಪೊಂಗಲೆಲ್ಲ ಲಿಮಿಟೆಡ್ ಆಗ್ತಾನ್ರಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಗೆಟ್ ಸ್ವೀಟ್ ಪೊಂಗಲ್ಸ್. ಇಲ್ಲಿ ಇದು ಪಾರಿವಾಳಗಳು ಕೂಡ ಇದ್ದಾವೆ, ಅಂದರೆ ಪಿಜನ್ಸ್ಗಳು ಕೂಡ ಇದ್ದಾವೆ. ಲೈಕ್ ಮೋರ್ ದೆನ್ 10,000 to 11,000 ಆಗುವಷ್ಟು ಪಾರಿವಾಳಗಳಿದ್ದಾವಂತೆ. ಸೊ ಇವಾಗ ನೀವು ಪಾರಿವಾಳ ನೋಡಬೇಕಾ? ನಾನು ತೋರಿಸ್ತೀನಿ ಬನ್ನಿ. ವೆರಿ ನೈಸ್. ಐ ರಿಯಲಿ ಲವ್. ಇವಾಗ ಇನ್ನೂ ಒಂದು ಸ್ವಲ್ಪ ತಿಲ್ಲಿದ್ದು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಏನಾದರೂ ವೀಡಿಯೋಸ್ ಮಾಡಿಬಿಟ್ಟು ಹೋಗಬೇಕು. ಸೊ ಈ ಕಡೆ ಎಲ್ಲ ನೋಡಿದ್ರೆ ಗೈಸ್ ಇದೆಲ್ಲ ಗೊಬ್ಬರ, ಅಂದರೆ ಲೈಕ್ ಈ ಗೋಬರ್ ಗ್ಯಾಸ್ಗೆಲ್ಲ ಯೂಸ್ ಮಾಡೋ ಅಂಥದ್ದು. ಸೊ ಆ ಕಡೆಯಿಂದ ನಾವು ಇನ್ನೊಂದು ಸ್ವಲ್ಪ ಈ ಕಡೆ ಬಂದರೆ ಈ ಕಡೆ ಕೂಡ ಹಸುಗಳಿದ್ದಾವೆ. ಓ ಮೈ ಗಾಡ್ ಗೈಸ್, ಲುಕ್ ಎಟ್ ದಿಸ್. ದೀಸ್ ಆರ್ ಬೋನ್ಸ್ ಐ ಗೆಸ್. ಶಿಟ್ ಮ್ಯಾನ್, ಜಸ್ಟ್ ಗೆಟ್ ಸೊ. ಏನು ಹಸುಗಳು ಬೋನ್ಸಾ? ಓ ಕ್ರ್ಯಾಪ್ ಇದ್ದಾವೆ. ನನಗೊಂದು ಸ್ವಲ್ಪ ಹತ್ರ ಹೋಗೋಕೆ ಇಷ್ಟ ಇಲ್ಲ ಗೈಸ್, ಏನಕ್ಕಂದರೆ ಇಲ್ಲೆಲ್ಲ ಬೋನ್ಸ್ ಎಲ್ಲ ನೋಡೋದ್ಮೇಲೆ ಐ ಡೋಂಟ್ ಫೀಲ್ ಲೈಕ್ ಗೋಯಿಂಗ್. ಫಸ್ಟ್ ಹೋಗ್ಬಿಡೋಣ ಇಲ್ಲಿಂದ, ಸಾಕು.
ಅಂಕಲ್ ಇದಕ್ಕೆ ವಯಸ್ಸು? ಮೇಡಮ್ ಈಗ ಒಂದು 6 ತಿಂಗಳು ಇರ್ತದೆ. 6 ತಿಂಗಳು ಕರು. ವರ್ಷ ಆಯ್ತು. ಸೋ ಕ್ಯೂಟ್. ಹೈಟ್ ಇಲ್ಲ. ಹಾ ಹೈಟ್ ಇಲ್ಲ. ಇದು 6 ದಿನನಾ? 6 ದಿವಸ ಮಗು. ವಾವ್ ಗೈಸ್ ಇಲ್ಲಿ ನೋಡಿ 6 ದಿನ. ಏ ಹಾಯ್ ಹಲೋ. ಇವಳು ಕಾತ್ಯಾಯಿನಿ. ಕಾತ್ಯಾಯಿನಿ. ಓ ಹಾಯ್ ಹಾಯ್ ಶಿವಾನಿ. ಹಾಯ್ ಕಾತ್ಯಾಯಿನಿ. ಹಲೋ ಇವಳು ನೋಡಿ ಇವಳು. ಎದಕ್ಕೆ ಹಾ ಯೂಟ್ಯೂಬ್. ಯಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ. ಪ್ಲೀಸ್ ಲೆಟ್ ಮೀ. ಐ ವುಡ್ ಲವ್ ಟು. ಥ್ಯಾಂಕ್ ಯು. ಬನ್ನಿ. ಐ ಮೀನ್ ದಿವ್ಯಾ ಬಾಲಾಜಿ ಯೂಟ್ಯೂಬ್ ಚಾನಲ್ ಅಂತ. ಓಕೆ. ಮೈ ಚಾನಲ್ ನಾನು ಈಗಲೇ ಶುರು ಮಾಡಿರೋದು ಹೊಸದಾಗಿ. I just love girls like you who are so active and you know like attention to and really what we need is love. It is nothing else. It's not, we are not monetizing here. It's they are purely looking for love. They don't expect, it's the purest form. You never expect nothing else. ಗೈಸ್ ಈ ಕಡೆ ಬಂದ್ರೆ ಇಲ್ಲಿ ಮೇಕೆಗಳು ನೋಡ್ಬೋದು. ಅಂದ್ರೆ ಮುಂಚೆ ಎಲ್ಲ ತುಂಬಾ ಮೇಕೆಗಳಿದ್ವು, ಇವಾಗ ಒಂದು ಬಾಯ್ 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 ಥ್ಯಾಂಕ್ ಯು. ಸೊ ಎಸ್ ಇವಾಗ ನಾವು ಹೊರಡ್ತಾ ಇದ್ದೀವಿ. ಎಲ್ಲ ಚೆನ್ನಾಗಾಯಿತು ಗೈಸ್. ಅಂದರೆ ನಾವು ಬಂದಿದ್ದು ಎಷ್ಟೊತ್ತಿಗೆ ಇವಾಗ ಆಲ್ರೆಡಿ ಲೈಕ್ 3 hours ಆಯಿತು ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ನಾನು ಹೇಳಿದ್ನಲ್ಲ ಐ ಜಸ್ಟ್ ಲೈಕ್ ಕಮಿಂಗ್ ಓವರ್ ಟು ಒಂದು ಸ್ವಲ್ಪ ಮೈಂಡ್ ಪೀಸ್ಫುಲ್ ಆಗುತ್ತೆ ಅಂತ. 3 hours ಆದಮೇಲೆ ವಿ ಆರ್ ಜಸ್ಟ್ ಗೋಯಿಂಗ್. ತಿರ್ಗಾ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಬರಲೇಬೇಕು. ಸೊ ಬಂದು ಅವತ್ತೂ ಲೈಕ್ ಏನು ಆಫರ್ ಮಾಡೋದು ಏನು ಅಂತೆಲ್ಲ ನೋಡೋಣ. ಸೊ ಐ ಜಸ್ಟ್ ಹ್ಯಾವ್ ಸಮ್ ಬ್ಯಾಂಕ್ ವರ್ಕ್ ಗೈಸ್. ಆ ಬ್ಯಾಂಕ್ ವರ್ಕ್ನ ಮುಗಿಸ್ಕೊಂಡು ಹೋಗೋಣ. ನನಗೆ ಇದು ಗ್ರೀಕ್ ಯೋಗರ್ಟ್ ಬೇಕು, ಅದಕ್ಕೆ ಗ್ರೀಕ್ ಯೋಗರ್ಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೋತೆ. ಐ ಆಲ್ವೇಸ್ ಹ್ಯಾವ್ ದಿಸ್ ಮಿಲ್ಕಿ ಮಿಸ್ಟ್ ಗ್ರೀಕ್ ಯೋಗರ್ಟ್. ನನಗೆ ಗ್ರೀಕ್ ಯೋಗರ್ಟ್ ರೆಡಿಸ್ಕೊಂಡು ಚಿಲ್ಲಿ ಆ್ಯಂಡ್ ಕರಿ ಲೀವ್ಸ್ ಇಸ್ಕೊಂಡು ಹೋಗ್ಬೇಕಿದೆ. ಸೊ ಎಸ್ ನಾನು ಇವಾಗ ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಕ್ವಿಕ್ಕಾಗಿ ರೆಡಿ ಆಗಿದ್ದೀನಿ. ಎಂತಕ್ಕೆ ಅಂದರೆ ಒಂದು ಬರ್ಡೇ ಪಾರ್ಟಿ ಇದೆ ನನ್ನ ರಿಲೇಟಿವ್ ಮಗುದು. ಸೊ ಅದಕ್ಕೆ ನಮ್ಮ ಡ್ಯಾಡಿ ಬಂದ್ಬಿಟ್ಟು ಆ ಮಗುಗೆ ಗಿಫ್ಟ್ ತರೋದಕ್ಕಂತ ಹೋಗಿದ್ದಾರೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್. ಅವರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಿದ ತಕ್ಷಣ ಹೊರಡ್ತೀವಿ. ಬರ್ಡೇ ಪಾರ್ಟಿಗೂ ಹೋಗೋದಕ್ಕಿಂತ ಮುಂಚೆ ಲೈಕ್ ನೀವೇನೇನು ಪ್ರಶ್ನೆಗಳು ಕೇಳಿದ್ರೆ ಅದನ್ನ ಆನ್ಸರ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಐ ಜಸ್ಟ್ ಥಾಟ್ ನಮ್ಮ ಡ್ಯಾಡಿ ಬರೋಕ್ಕೆ ಮುಂಚೆ ಬೇಗ ಹೇಳ್ಬಿಡೋಣ ಅಂತ ಅಂದ್ಬಿಟ್ಟು. ಸೊ ಮೋಸ್ಟ್ ಆಫ್ ದಮ್ ಆ ವಿಡಿಯೋ ನೋಡ್ಬಿಟ್ಟು ಲೈಕ್ ಇದು ನಿಮ್ದೇನೋ ಫಾರ್ಮ್ ಅಂತಲ್ಲ ಕೇಳಿದ್ರಿ. ಇದು ನಮ್ದಲ್ಲ ಗೈಸ್ ಫಾರ್ಮು. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಆಥರೈಸ್ಡ್ ಪ್ರಾಪರ್ಟಿ ಅದು. ಸೊ ಅಲ್ಲಿ ಸುರಕ್ಷಣೆ ಮಾಡಿರುವಂಥ ಪ್ರಾಣಿಗಳಂದ್ರೆ ಬರೀ ಹಸು, ಮೇಕೆ ಆ್ಯಂಡ್ ಕುದುರೆ ಒಂದಿತ್ತು. ಅದು ಬಿಟ್ಟರೆ ಪಾರಿವಾಳಗಳೆಲ್ಲ ಇರ್ತವೆ. ಸೊ ಏನು ಪ್ರೊಟೆಕ್ಟ್ ಮಾಡಿರ್ತಾರೆ ಆ ಹಸುಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಬಿಡೋದು. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಟೈಮಿಂಗ್ಸ್ ಕೇಳಿದ್ವಿ. ಸೊ ಎಷ್ಟೊತ್ತು ತನಕ ಇರುತ್ತೆ ಅಂದರೆ ಆಲ್ಮೋಸ್ಟ್ ಲೈಕ್ ನೈಟ್ 8 o'clock ತನಕ ಇರುತ್ತೆ. ಬಟ್ ನನ್ನ ಸಜೆಷನ್ ಏನು ಅಂದರೆ ನೈಟ್ ಟೈಮ್ಸ್ ಹೋಗ್ಬೇಡಿ, ಒಂದು ಸ್ವಲ್ಪ ಬೆಳಕಿರೋ ಹೊತ್ತಿಗೆ ಹೋಗ್ಬೇಕು. ಫುಡ್ ಏನೇನು ಆಫರ್ ಮಾಡ್ತೀರಾ ಅನ್ನೋದನ್ನು ನಾನು ಹೇಳಿದ್ದೀನಿ ಇವಾಗ. ಸೊ ಎಸ್ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ರಿ ಅಂತಂದ್ರೆ ಲೈಕ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತೆಲ್ಲ ಕೇಳಿದ್ರಿ. ಸೊ ಲೊಕೇಶನ್ ಇದು ಬಂದ್ಬಿಟ್ಟು ಕೋರಮಂಗಲ 6th block ಅಲ್ಲಿ ಬರೋದು ಗೈಸ್. ನೀವು ಗೂಗಲ್ ಮ್ಯಾಪ್ ಅಲ್ಲಿ ಅಖಿಲ ಕರ್ನಾಟಕ ಪ್ರಾಣಿ ಸಂಘ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಬೋರ್ಡ್ ತೋರಿಸಿದ್ನಲ್ಲ, ಆ ನೇಮ್ ಒಂದು ಹಾಕಿದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಬಂದ್ಬಿಡುತ್ತೆ. ಅಂಡ್ ನೀವು ಬೇಕಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೊಕೇಶನ್ ಲಿಂಕ್ ಹಾಕಿರ್ತೀನಿ. ಸೊ ಆ ಲಿಂಕ್ ನ ಬೇಕಾದ್ರೆ ಚೆಕ್ ಮಾಡಿಬಿಟ್ಟು ಇನ್ ಕೇಸ್ ನಿಮ್ಗೆ ಏನಾದರೂ ಆಫರ್ ಮಾಡಬೇಕು ಹಸುಗಳಿಗೆ, ನೀವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ದಯವಿಟ್ಟು ಹೋಗಿ. ಮನ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಆ್ಯಂಡ್ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ, ಬರೀ ಇಷ್ಟೇ ಜನ ಬರಬೇಕು ಹಂಗೆ ಹಿಂಗೆ ಅಂತೆಲ್ಲ ಏನೂ ಇಲ್ಲ. ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ಯಾರು ಬೇಕಾದರೂ ಹೋಗ್ಬೋದು. ಟೈಮಿಂಗ್ಸ್ ಅದೇ 8 o'clock ತನಕ ಓಪನ್ ಇರುತ್ತೆ, ಎವ್ರಿ ಡೇ ಓಪನ್ ಇರುತ್ತೆ. ಅದಾದಮೇಲೆ ಲೈಕ್ ಮಕರ ಸಂಕ್ರಾಂತಿ ದಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋವಂಥದ್ದು ಗೈಸ್. ಮಕರ ಸಂಕ್ರಾಂತಿ ಬಂದ್ಬಿಟ್ಟು ಇದು ಹಸುಗಳದೇ ಹಬ್ಬ ಅಲ್ವಾ. ಸೊ ಅಲ್ಲೂ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ಹಸುಗಳನ್ನ ಏನೇನೋ ಆಕ್ಟಿವಿಟೀಸ್ ಎಲ್ಲ ಇಟ್ಟಿರ್ತಾರಂತೆ. ಸೊ ನಮ್ಮನ್ನ ಕೂಡ ಇನ್ವೈಟ್ ಮಾಡಿದ್ದಾರೆ ಫಂಕ್ಷನ್ಗೆ. ಮಾರ್ನಿಂಗ್ 7 o'clock ಬನ್ನಿ ಅಂತ ಕರೆದಿದ್ದಾರೆ. ಇನ್ ಕೇಸ್ ನೀವು ಯಾರಾದರೂ ಹೋಗಬೇಕು ಅಂತಂದರೆ ಬೆಳಿಗ್ಗೆ 7 o'clock ಮಕರ ಸಂಕ್ರಾಂತಿ ಹಬ್ಬದ ದಿನ ಹೋಗಿ. ಬಟ್ ನೀವೇನಾದರೂ ಹಬ್ಬದ ದಿನ ಆಫರ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಐಟಮ್ಸ್ ಇಸ್ಕೊಂಡು ಹೋಗಿ. ಏನಕ್ಕಂದರೆ ತುಂಬ ಜನ ಎಲ್ಲರೂ ತಂದಿರ್ತಾರೆ ಐಟಮ್ಸ್. ಹಸುಗಳು ತಿಂಡಿ ಅದಕ್ಕೆ ಸಾಕಾಗ್ಬಿಟ್ಟಿರ್ತವೆ. ಆ್ಯಂಡ್ ಸುಮ್ಮನೆ ವೇಸ್ಟ್ ಆಗ್ಬಿಡ್ತಲ್ಲ, ಅದಕ್ಕೆ ತಗೊಂಡು ಹೋಗಿದ್ರೆ ಲೈಕ್ ಸ್ವಲ್ಪ ಕ್ವಾಂಟಿಟಿನಲ್ಲಿ ಎಲ್ಲನೂ ತಗೊಂಡೋಗಿ. ಸೊ ಒಂಥರ ಚೆನ್ನಾಗಿತ್ತು ಇವತ್ತು ಹೋಗಿ ಸ್ಪೆಂಡ್ ಮಾಡಿದ್ದೆಲ್ಲ. ಎಸ್ ಇವಾಗ ನಾವು ಬರ್ಡೇ ಪಾರ್ಟಿಗೆ ಹೋಗ್ತಿದ್ದೀವಿ. ನಮ್ಮ ಡ್ಯಾಡಿನೂ ಬಂದರು. ಬರೀ ನಾನು ಮತ್ತು ನಮ್ಮ ಡ್ಯಾಡಿ ಇಬ್ಬರೇ ಗೈಸ್ ಹೋಗ್ತಿರೋದು. ಸೊ ಅಲ್ಲಿಗೆ ಹೋಗಿ ಸಿಗೋಣ. ಕಮ್ ಇಲ್ಲೇ ಹತ್ರನೇ ಇರೋದು. ಸೊ ಅದಕ್ಕೆ 2 wheeler ಹೋಗ್ತಿದ್ದೀವಿ. ಜಸ್ಟ್ ನಾವು ಬರ್ಡೇ ಪಾರ್ಟಿ ಹಾಲ್ನ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ನಾನು ಮತ್ತು ನಮ್ಮ ಡ್ಯಾಡಿ, ಆಮೇಲೆ ಇವರು ನಮ್ಮ ಬ್ರದರ್ ಗೈಸ್. ನಮ್ಮ ಡ್ಯಾಡಿ ಅವ್ರ ಬ್ರದರು, ನನಗೂ ಅಣ್ಣನೇನೆ. ಈ ಕಡೆ ಬರಬೇಕು, ಲೈಟ್ ಕಾಣಿಸ್ತಾ ಇಲ್ಲ ಗೈಸ್. ನಮ್ಮ ಫ್ಯಾಮಿಲಿಯಲ್ಲಿ ಟಾಲೆಸ್ಟ್ ಮ್ಯಾನ್ ನಮ್ಮ ಅಣ್ಣ. Hi everybody. So yeah, come let's go inside.
ಸೊ ನಾವು ಮಗುಗೆ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಹಂಗೆ ಬಂದ್ಬಿಟ್ವಿ, ಊಟ ಮಾಡಿದೆ. ಯಾಕೆ ಊಟ ಮಾಡಿಲ್ಲ? ಬೇರೆ ಇನ್ನೊಂದು ಕಡೆ ನಾವು ಹೋಗ್ಬೇಕಾಗೈತೆ, ಅದಕ್ಕೋಸ್ಕರ ಅರ್ಜೆಂಟ್ ಫಂಕ್ಷನ್ ಇರೋದ್ರಿಂದ ನಾವು ಊಟ ಮಾಡೋಕ್ಕಾಗಲಿಲ್ಲ. ಊಟ ಮಾಡೋಕ್ಕಾಗಿಲ್ಲ. ಯಾ ಸೊ ನಾವು ಬಂದಿರೋದು NGV ಕ್ಲಬ್ ಗೈಸ್. ಯು ಕ್ಯಾನ್ ಸಿ, ನಾನು ತೋರಿಸ್ತೀನಿ ಇವಾಗ ಹೇಗಿದೆ ಅಂತ. ಓಕೆ ದಿಸ್ ಬಿಲ್ಡಿಂಗ್ ಎಲ್ಲ ಕ್ವೈಟ್ ಗುಡ್. ಈಗ ನಾವು ಹೋಗ್ತಾ ಇದ್ದೀವಿ. ಇವಾಗ ಮನೆಯೇ ಅಲ್ವಾ? ಸ್ಟ್ರೈಟ್ ಮನೆಗೆ. ಎಸ್, ನಿನ್ನೆ ಬಂದ್ಬಿಟ್ಟು ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಗೈಸ್ ನಮ್ಮ ಡ್ಯಾಡಿ ಬಂದ್ಬಿಟ್ಟು ನನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಅವ್ರಿಗೆ ಇನ್ನೊಂದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಅಟೆಂಡ್ ಮಾಡೋಕೆ ಹೋಗ್ಬಿಟ್ರು. ನಾನು ಮನೆಗೆ ಬಂದಿದ್ದ ತಕ್ಷಣ ಊಟ ಮಾಡಿಬಿಟ್ಟು ಹಾಗೆ ಬಂದು ಮಲ್ಕೊಬಿಟ್ಟೆ. ವ್ಲಾಗ್ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ಎಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಾನು ಮಕರ ಸಂಕ್ರಾಂತಿ ದಿನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನಕ್ಕೆ ಅಲ್ಲಿ ಗೋಶಾಲನಲ್ಲಿ ಲೈಕ್ ಏನು ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಹಸುಗಳಿಗೆ, ಅವ್ರು ಹೆಂಗೆ ಡೆಕೋರೇಟ್ ಎಲ್ಲ ಮಾಡಿರ್ತಾರೆ ಅಂತೆಲ್ಲ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂದೆ ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲೇ ಲೈಕ್ ಚಾಲೆಂಜಿಂಗ್ ವ್ಲಾಗ್ಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಾಲೆಂಜಿಂಗ್ ಆರ್ ಸಮ್ ಪ್ರ್ಯಾಂಕ್ ವೀಡಿಯೋಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಹೇಗೆ ಬರುತ್ತೆ ಏನು ಅಂತ. ಸೊ ಕೀಪ್ ವಾಚಿಂಗ್ ಗೈಸ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.